ರಯಾನ್ ಶಾಲೆಯಿಂದ 4ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರೇ, ಈ ಶಾಲೆಯ ಮುಖ್ಯಸ್ಥರೇ ಹಾಗೂ ಈ ಶಾಲೆಯ ಶಿಕ್ಷಕರೇ ಹಾಗೂ ಪೋಷಕರೇ, ಮುದ್ದು ಮಕ್ಕಳೇ, ಎ ಸ್ಕೂಲ್ ಈಸ್ ಒನ್, ಇಟ್ ಶುಡ್ ಹ್ಯಾವ್ ಗುಡ್ ನಂಬರ್ ಆಫ್ ಟೀಚರ್ಸ್, ದೇ ಲವ್ ಟೀಚಿಂಗ್ ಅಂತ ಹೇಳ್ತಾರೆ. ಈ ಶಾಲೆಯಲ್ಲಿ ಸುಮಾರು 24 ಜನ ಶಿಕ್ಷಕರಿದ್ದಾರೆ ಹಾಗೂ 10 ಜನ ಬೋಧಕೇತರ ಸಿಬ್ಬಂದಿ ಇದ್ದಾರೆ. ಅತ್ಯಂತ ಉತ್ತಮವಾದ ಶಿಕ್ಷಕರು ಇರುವುದರಿಂದನೇ ಕೆಲವು ವರ್ಷಗಳಲ್ಲಿ ಈ ಶಾಲೆ ಅಷ್ಟೊಂದು ಉತ್ತಮವಾಗಿ ಬೆಳೆದಿದೆ. ಅದಕ್ಕೆ ಮುಖ್ಯ ಕಾರಣ ಅಜೀಜ್ ಅವರು ಹೈಲಿ ಕ್ವಾಲಿಫೈಡ್ ಆದರೂ ಕೂಡ ಅವ್ರ ಹೆಸರಿಗೆ ತಕ್ಕಂತೆ ಅಜೀಜ್ ಅಂದರೆ ಫ್ರೆಂಡ್ ಅಂತ ಹೇಳ್ತಾ, ಮತ್ತೊಂದು ಶಾಲೆ ಹೆಸರೇನಿದೆ ರಯಾನ್ ಅಂತ ಹೇಳಿ, ಅಂದರೆ ಸ್ವರ್ಗದ ಬಾಗಿಲು ಅಂತ ಹೇಳಿ. ಅಂದರೆ ಇಲ್ಲಿ ಬರುವಂತಹ ಮಕ್ಕಳು ಉತ್ತಮವಾದ ಶಾಲೆಯಲ್ಲಿ ಬಂದು ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ ನಾನು ಈ ಶಾಲೆಗೆ ಸುಮಾರು ಸಾರಿ ಭೇಟಿ ನೀಡಿದ್ದೀನಿ. ಭೇಟಿ ನೀಡಿದ ಸಂದರ್ಭದಲ್ಲಿ ಅನೇಕ ಚಟುವಟಿಕೆಗಳು ಶಾಲೆಯಲ್ಲಿ ಹೊಸ ನಾವೀನ್ಯ ಚಟುವಟಿಕೆಗಳು ಮಾಸಿಕವಾಗಿ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇಲ್ಲಿ ಮುಖ್ಯವಾಗಿ ನಾನು ಪೋಷಕರಿಗೆ ಹೇಳೋದು ಒಂದೇ ಮಾತು, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ತಾವು ಬಂದಿರೋದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಬಂದಿದ್ದೀರಿ. ಹಾಗಾಗಿ ನಾನು ಮುಖ್ಯವಾಗಿ ಹೇಳೋದು ಏನು, ಪೋಷಕರು ತಾವು ಮಕ್ಕಳಿಗೆ ಎಷ್ಟು ಬೇಕಾದರೂ ಹಣ ಖರ್ಚು ಮಾಡ್ತೀವಿ, ಎಂಥ ಲಕ್ಸುರಿಯಸ್ ಲೈಫನ್ನು ನಾವು ಲೀಡ್ ಮಾಡ್ತೀವಿ, ಮಕ್ಕಳಿಗೆ ಕೊಡ್ತೀವಿ. ಅದರ ಜೊತೆಗೆ ಮಕ್ಕಳಿಗೆ ಆಟದ ಸಾಮಾನುಗಳು ಕೊಡಿಸ್ತೀವಿ. ಅದು ಮುಖ್ಯ ಅಲ್ಲ, ಮಕ್ಕಳ ಜೊತೆಗೆ ತಾವು ಬೆರೀಬೇಕು. ಅವರ ಬೇಡ ಏನು ಅನ್ನೋದನ್ನು ನೋಡಬೇಕು. ಅವರಿಗೆ ತಾವು ರೋಲ್ ಮಾಡೆಲ್ ಆಗಿರಬೇಕು. ಅಂದರೆ ತಮ್ಮ ಮಕ್ಕಳ ಹೀರೋ ಯಾರಪ್ಪ ಅಂದರೆ ಅವರ ತಂದೆ ತಾಯಿ ಆಗಿದ್ದರೆ ಮಾತ್ರ ಆ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ತಂದೆ ತನ್ನ ಮಗನಿಗೆ ಪದೇ ಒಂದಲ್ಲ ಒಂದು ಕೆಲಸ ಹಚ್ತಾನೆ. ಆವಾಗ ಮಗು ಏನಾಗುತ್ತೆ, ಬೇಜಾರಾಗುತ್ತೆ. ಏನು ಮಾತಾಡಿದ್ರು ಒಂದಲ್ಲ ಒಂದು ಕೆಲಸ ಹಚ್ತಾರೆ ಅಂತ. ಉದಾಹರಣೆಗೆ ತಂದೆ ಮಗು ಅಲ್ಲಿ ನಲ್ಲಿ ಆನ್ ಆಗಿರುತ್ತೆ. ನಲ್ಲಿ ಆನ್ ಆದಾಗ ಮಗನಿಗೆ ಹೇಳ್ತಾನೆ ನಲ್ಲಿ ಬಂದ್ ಮಾಡು ಅಂತ. ಮಗ ಬೇಜಾರದಿಂದ ಹೋಗಿ ಬಂದ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟು ಫ್ಯಾನ್ ಆಫ್ ಮಾಡು ಅಂತಾನೆ. ಆಮೇಲೆ ಅವನು ಬೇಜಾರಪಟ್ಟು ಫ್ಯಾನ್ ಆಫ್ ಮಾಡ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಲೈಟ್ ಆಫ್ ಮಾಡು ಅಂತಾನೆ. ನಂತರ ಅವನು ಲೈಟ್ ಆಫ್ ಮಾಡ್ತಾನೆ. ಅಂದರೆ ಮಗನಿಗೆ ಏನಪ್ಪ ಅಂದರೆ ನಮ್ಮಪ್ಪ ಬರೀ ಕಂಡ್ರೆ ಒಂದಲ್ಲ ಒಂದು ಕೆಲಸ ಹೇಳ್ತಾನೆ ಅಂಥೇಳಿ. ಒಂದಿನ ಅದೇ ಮಗು ಬೆಳೆದು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಆದಾಗ ಅವನು ಇಂಟರ್ವ್ಯೂಗೆ ಹೋಗ್ತಾನೆ ಬೆಂಗಳೂರಿಗೆ. ಹೋದಾಗ ಇಂಟರ್ವ್ಯೂನಲ್ಲಿ ಎಂಟ್ರ್ ಆಗಬೇಕಾದ್ರೆ ಒಂದು ಕೊಳಾಯಿ ನಲ್ಲಿ ಇದೆಯಲ್ಲ, ಅಲ್ಲಿ ನೀರು ಟಪ ಅಂತ ಬೀಳ್ತಾ ಇರುತ್ತೆ. ಅವನೇನು ಮಾಡ್ತಾನೆ, ಅದನ್ನು ಬಂದ್ ಮಾಡ್ತಾನೆ. ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಜನ ಯಾರಿರಲ್ಲ, ಫ್ಯಾನ್ಗಳು ಹತ್ತಿ ಉರಿತಿರ್ತಾವೆ, ಅದನ್ನು ಆಫ್ ಮಾಡ್ತಾನೆ. ನಂತರ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಲೈಟುಗಳು ಉರಿತಿರ್ತವೆ, ಜನ ಇರಲ್ಲ, ಅದನ್ನು ಆಫ್ ಮಾಡ್ತಾನೆ. ನಂತರ ಸೀದಾ ಇಂಟರ್ವ್ಯೂ ತಗೊಳ್ತಾರಲ್ಲ MD ಮ್ಯಾನೇಜಿಂಗ್ ಡೈರೆಕ್ಟರ್, ಅಲ್ಲಿ ಹೋಗ್ತಾನೆ ಡೈರೆಕ್ಟರ್ ಹತ್ರ. ಅವ್ರೇನು ಹೇಳ್ತಾರೆ, ಯು ಆರ್ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ಇವನು ಒಂಥರ ಆಶ್ಚರ್ಯಪಡ್ತಾನೆ. ನಾನು ಇಂಟರ್ವ್ಯೂನಲ್ಲಿ ಏನೂ ಪ್ರಶ್ನೆನೂ ಕೇಳಿಲ್ಲ, ಏನೂ ಇಲ್ಲ, ಇವರು ಯಾಕೆ ನನಗೆ ಸೆಲೆಕ್ಟೆಡ್ ಅಂತ ಹೇಳ್ತಾನೆ ಅಂತ. ಆವಾಗ ಹೇಳ್ತಾರೆ, ನಾವು CC ಕ್ಯಾಮ್ರಾ TVಯನ್ನು ಎಲ್ಲ ಕಡೆ ಇಟ್ಟಿದ್ದೀವಿ. ನೀನು ಬಂದಾಗ ಒಂದೊಂದೇ ಕೆಲಸ ಮಾಡಿದ್ದು ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ನೀನೊಬ್ಬ ಸುಸಂಸ್ಕೃತ ಒಳ್ಳೆ ಮನೆತನದಿಂದ ಬಂದವನು ಅಂತ ಹೇಳಿ ಆವಾಗ ಅವನಿಗೆ ಜಾಬ್ ಕೊಟ್ಟಾಗ ಅವನಿಗೆ ಗೊತ್ತಾಗುತ್ತೆ ಅಪ್ಪನ ಪಾತ್ರ ಏನು, ಅಪ್ಪನ ಮಹತ್ವ ಏನು. ಅಪ್ಪ ಈ ರೀತಿ ಹೇಳಿಕೊಡದೇ ಇದ್ದಿದ್ರೆ ನಾನು ಈ ಥರ ಆಗ್ತಾ ಇರಲಿಲ್ಲ ಅಂತ ಹೇಳಿ. ಹಾಗಾಗಿ ಪೋಷಕರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು, ಅದರ ಜೊತೆಗೆ ಸಂಸ್ಕೃತಿಯನ್ನು ಕೊಡಬೇಕು. ಇಲ್ಲಿ ಎಲ್ಲ ಹೆಣ್ಮಕ್ಕಳಿರೋದ್ರಿಂದ ಲರ್ನೆಡ್ ಲೇಡೀಸ್ ಈಕ್ವಲ್ ಟು 10 ಸ್ಕೂಲ್ ಟೀಚರ್ಸ್ ಅಂತ ಹೇಳ್ತಾರೆ. ಹಾಗಾಗಿ ತಾವು ತಾಯಂದಿರಾಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಇನ್ನೂ ಭಾಳಷ್ಟು ಜನ ಮಾತಾಡೋರಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನನಗೆ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೆ ವೇದಿಕೆಗೆ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.